ಫಲದ ಅಪೇಕ್ಷೆ ಇಲ್ಲದೆ ಮಾಡುವಂತಹ ಕರ್ಮಗಳೆಲ್ಲ ಸಾತ್ವಿಕ. ಫಲದ ಕಾಮನೆಯಿಂದ ಮಾಡುವ ಕರ್ಮಗಳೆಲ್ಲ ರಾಜಸ. ಸದ್ಭಿರಾಚರಿತಂ ಕರ್ಮ ವದನ್ ಪಾಪಮವಾಪ್ನುಯಾತ್. ಸಜ್ಜನರು ಮಾಡಿದ ದುಷ್ಕರ್ಮಗಳನ್ನು ನೀವು ಹೇಳ್ತಾ ಹೋದರೆ ಪಾಪಕ್ಕೆ ಕಾರಣವಾಗುತ್ತೆ. ಅಸದ್ಭಿರಾಚರಿತಂ ಕರ್ಮ ವದನ್ ಪುಣ್ಯಮವಾಪ್ನುಯಾತ್. ಇನ್ನು ಯಾರ್ದು ಹೇಳಬೇಡಿ, ಅಲ್ಲ ದುರ್ಯೋಧನಾದಿಗಳು ಮಾಡಿದ ಅನ್ಯಾಯವನ್ನು ಹೇಳಿ ಅದು ಪುಣ್ಯಕ್ಕೆ ಕಾರಣ ಆಗುತ್ತೆ. ಈ ವಿವೇಕ ಇಲ್ಲದೆ ಮಾತನಾಡುವಂತಹ ವ್ಯಕ್ತಿಗಳನ್ನು ದೀರ್ಘಸೂತ್ರಿಗಳು ಅಂತ ನಿಂದನೆ ಮಾಡಿದೆ ಭಗವದ್ಗೀತೆ. ಯಾವ ಬ್ರಾಹ್ಮಣನಲ್ಲಿ ಬ್ರಾಹ್ಮಣನ ಗುಣ ತುಂಬ ಕಡಿಮೆ ಇದ್ದು ಶೂದ್ರನ ಗುಣವೇ ಇದೆ, ಅವನು ಶೂದ್ರ ಅಂತಲೇ ಅರ್ಥ. ಯಾವ ಶೂದ್ರನಲ್ಲಿ ಈ ಗುಣಗಳು ಜಾಸ್ತಿ ಇದ್ದು ಆ ಶೂದ್ರನ ಗುಣ ಕಡಿಮೆ ಇದ್ದರೆ ಅವನು ಬ್ರಾಹ್ಮಣ ಅಂತಲೇ ಅರ್ಥ, ಅದು ಸ್ವರೂಪದಲ್ಲಿ. ಆದ್ದರಿಂದ ಈಗ ಬಾಹ್ಯವಾಗಿ ಬ್ರಾಹ್ಮಣ ದೇಹ, ಬಾಹ್ಯವಾದ ಶೂದ್ರ ದೇಹ ಎಲ್ಲ ತಾತ್ಕಾಲಿಕ. ಸ್ವರೂಪಭೂತವಾದ ಗುಣಗಳೇನಿದೆ ಅದು ಸಾರ್ವಕಾಲಿಕ. ಬೆಂಕಿ ಹಚ್ಚಲಿಕ್ಕೆ ಹೋದಾಗ ಹೊಗೆ ಬರದ ನೀರು ಹಾಗೆ ಬೆಂಕಿ ಹಚ್ಚಿ ನೋಡೋಣ, ಸಾಧ್ಯವೇ ಇಲ್ಲ. ಎಲ್ಲ ಕರ್ಮಗಳಲ್ಲಿಯೂ ಕೂಡ ದೋಷ ಸಹಜವಾಗಿ ಇದ್ದೇ ಇರುತ್ತೆ. ಆದ್ದರಿಂದ ದೋಷ ಇದೆ, ಸದೋಷಮಪಿ ನತ್ಯಜೇತ್. ನೀವು ಸ್ವಧರ್ಮಾಚರಣೆಯಲ್ಲಿ ಸ್ವಲ್ಪ ದೋಷ ಇದ್ರೂ ಕೂಡ ನೀವು ಅದನ್ನು ಬಿಡಬೇಡಿ. ಇದೊಂದು ದೇವರ ಮನೆ. ಅದರಲ್ಲಿ ಬ್ರಾಹ್ಮಣ ಮಂತ್ರದಿಂದ ಜಗತ್ತನ್ನು ರಕ್ಷಣೆ ಮಾಡಬೇಕು, ಕ್ಷತ್ರಿಯ ಕ್ಷಾತ್ರದಿಂದ ದೇಶವನ್ನು ರಕ್ಷಣೆ ಮಾಡಬೇಕು, ವೈಶ್ಯ ವಾಣಿಜ್ಯದಿಂದ ರಕ್ಷಣೆ ಮಾಡಬೇಕು, ಶೂದ್ರ ಅವರಿಗೆಲ್ಲ ಸಪೋರ್ಟ್ ಮಾಡಿ ರಕ್ಷಣೆ ಮಾಡಬೇಕು. ಆದರೆ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನೀನು ಮಾರ್ಕೆಟ್ಗೆ ಹೋದವನು, ನೀನು ಬೇರೆ ಪಂಕ್ತಿ, ನೀನು ಅಡುಗೆ ಮನೇಲಿದ್ದವನು ನಿನಗೆ ಬೇರೆ ಪಂಕ್ತಿ, ನಾನು ದೇವ್ರ ಪೂಜೆ ಮಾಡಿದಕ್ಕೆ ನನಗೆ ಮಡಿ ಪಂಕ್ತಿ ಇಲ್ಲ. ಹಾಗೆ ಫಲದಲ್ಲಿ ವ್ಯತ್ಯಾಸ ಇಲ್ಲ. ನೋಡಿ, ಯಾವಾಗ ಗಲಾಟೆ ಮಾಡಬೇಕು ಹೇಳಿ? ಫಲದಲ್ಲಿ ವ್ಯತ್ಯಾಸ ಆದರೆ ಗಲಾಟೆ ಮಾಡಬೇಕು. 4 ಜನನು ಪಕ್ಕದಲ್ಲಿ ಕೂತು ಊಟ ಮಾಡ್ತಾರೆ. ನಮ್ಮ ಮಹಾಭಾರತದಲ್ಲಿ ಕೃಷ್ಣ ವೇಶ್ಯಾಸ್ತ್ರೀಯರಿಗೂ ಒಂದು ಸ್ಥಾನವನ್ನು, ಅಂದರೆ ಆತ ದಾಸಿಯರು ಅಂತ ಅವ್ರನ್ನ ಇಟ್ಟಿದ್ದ. ಯಾಕೆ ಅಂದರೆ ಅತಿಯಾದ ಲಂಪಟರಿಗೆ, ಕಾಮವುಳ್ಳವರಿಗೆ ಒಂದು ದಾರಿ ಮಾಡಿಕೊಟ್ಟ. ಅದು ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಯಾವುದ್ಯಾವುದೋ ಸಮಾಜದ ಹೆಣ್ಣುಮಕ್ಕಳ ಮೇಲೆ ವ್ಯಭಿಚಾರ ನಡೆಯುತ್ತೆ ಅಂತ ಈ ಥರ ಮಹಾಭಾರತದಲ್ಲಿ ವಿವರಣೆ ಇದೆ. ಪರಮ ಪವಿತ್ರವಾದ ಭಗವದ್ಗೀತೆಯ ಕೊನೆಯ ಪಾದದಲ್ಲಿದ್ದೀವಿ, ಅಂದರೆ 18ನೇ ಅಧ್ಯಾಯದಲ್ಲಿದ್ದೀವಿ. ಈ ಜರ್ನಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಈ ಜರ್ನಿನಲ್ಲಿ, ಯಾತ್ರೆಯಲ್ಲಿ ಇವತ್ತೆಲ್ಲಿದ್ದೀವಿ ಬನ್ನಿ ನೋಡೋಣ. ಮೋಕ್ಷದ ಮಾರ್ಗ, ಇನ್ನರ್ ಪಾತ್, ಒಳಗಿನ ದಾರಿ ಏನು? ಈ ಮೋಕ್ಷಕ್ಕೆ, ಲಿಬರೇಷನ್ಗೆ 18ನೇ ಚಾಪ್ಟರ್ 29ನೇ ಎಪಿಸೋಡ್, ಮೋಕ್ಷ ಸನ್ಯಾಸ ಯೋಗ. ಸರೆಂಡರ್ ಟು ಮೀ ಅಂತ ಕೃಷ್ಣ ಹೇಳ್ತಾನೆ. ಈ ಶರಣಾಗತಿ ಅಂದರೆ ಏನು? ಬನ್ನಿ ನೋಡೋಣ. ಹರಿ ಓಂ. ವೇದಿಕ್ ವೆಲ್ನೆಸ್ನ ಎಲ್ಲ ವೀಕ್ಷಕರಿಗೆ ಇವತ್ತಿನ ಈ ಭಗವದ್ಗೀತೆಯ ಉಪಾಸನೆಗೆ, ಭಗವದ್ಗೀತೆಯ ಚಿಂತನೆಗೆ ಸ್ವಾಗತ. ನಾವು ಈ ಅಧಿಕ ಮಾಸದಲ್ಲಿ, ಪುರುಷೋತ್ತಮ ಮಾಸದಲ್ಲಿ ಪುರುಷೋತ್ತಮನಾದ ಕೃಷ್ಣನ ಭಗವದ್ಗೀತೆನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಚಾರ್ಯ ಸುಸ್ವಾಗತ ಇವತ್ತಿನ ಪಾಡ್ಕಾಸ್ಟ್ಗೆ. ಇನ್ನು ಮುಂದುವರಿಸೋದಾದರೆ, ಸಾತ್ವಿಕ ಜ್ಞಾನ ಅಂದರೆ ಏನು ಅನ್ನೋದರ ಬಗ್ಗೆ ಜ್ಞಾನದ ವಿವರಣೆಗಳನ್ನು ಮಾಡ್ತಾನೆ. ಹಿಂದೆಲ್ಲ 17ನೇ ಅಧ್ಯಾಯದಲ್ಲಿ ಸಾತ್ವಿಕ ರಾಜಸ ತಾಮಸ ಹೇಳಿದ್ದಾನೆ. ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೃಷ್ಣ ಹೇಳ್ತಾನೆ, ಸರ್ವಭೂತೇಷು ಏನೈಕಂ ಭಾವಮವ್ಯಯಂ ಈಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಎಲ್ಲ ಜೀವರಾಶಿಗಳ ಒಳಗಡೆ ಇರುವ ತತ್ವ ಒಂದು ಅನ್ನುವ ಎಚ್ಚರ ಯಾರಿಗೆ ಬರುತ್ತೆ ಅಂದರೆ, ಭಗವಂತನಿಂದ ನಿಯಮ್ಯವಾದ ಸಮಸ್ತ ಪ್ರಪಂಚ ಪ್ರತ್ಯೇಕವಾಗಿದೆ, ಆದರೂ ಒಂದೇ ಇದೆ. ಒಂದೇ ಯಾವುದಿದೆ ಅಂದರೆ ಜಗತ್ತು ಭಿನ್ನವಾಗಿದೆ. ಭಿನ್ನ ಭಿನ್ನವಾದ ಜಗತ್ತಿನಲ್ಲಿರುವ ಭಗವಂತನ ರೂಪ ಒಂದೇ ಇದೆ. ಇದನ್ನು ನೀನು ತಿಳ್ಕೊಂಡ್ರೆ ಆ ಬುದ್ಧಿ ಸರಿಯಾಗಿದೆ ಅಂತ ಅರ್ಥ. ಪೃಥಕ್ತ್ವೇನತು ಯಜ್ಞಾನಂ ನಾನಾಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಎಲ್ಲ ವಸ್ತುಗಳಲ್ಲೂ ಪರಸ್ಪರ ಭಿನ್ನ, ಅದೆಲ್ಲ ಗೊತ್ತಾಗ್ತಾ ಇದ್ರು. ಭಗವಂತನ ವಿಷಯದಲ್ಲಿ ಮಾತ್ರ ಡೌಟ್ ಇದೆ ಅವನಿಗೆ. ಜಗತ್ತಿನ ಭೇದ ಜ್ಞಾನ ಚೆನ್ನಾಗಿ ಬಂದ್ಬಿಟ್ಟಿದೆ, ಅಭೇದ ಜ್ಞಾನ ಬರಲಿಲ್ಲ ಅವನಿಗೆ. ಸಾತ್ವಿಕ ಬುದ್ಧಿಯಲ್ಲಿ ಏನು ಬರುತ್ತೆ ಅಂದರೆ ಜಗತ್ತಿನ ಭೇದ ಜ್ಞಾನ ಬಂತು. ಆ ಜಗತ್ತಿನ ಒಳಗಡೆ ಇರುವ ಆ ಭಗವಂತನ ಎಲ್ಲ ರೂಪಗಳು ಅಭಿನ್ನ ಅನ್ನುವ ಜ್ಞಾನ ಬಂತು. ಭೇದ ಜ್ಞಾನವೂ ಬೇಕು, ಅಭೇದ ಜ್ಞಾನವೂ ಬೇಕು. ಎಲ್ಲಿ ಬೇಕೋ ಅಲ್ಲಿ ಬೇಕಷ್ಟೇ. ಈಗ ಏನು ಅಂದರೆ ಜೀವ ಪರಮಾತ್ಮರಿಗೆ ಅಭೇದ ಜ್ಞಾನ ಅಂತ ಹೇಳಿಬಿಡ್ತಾರೆ ಎಲ್ಲರೂ. ಹಾಗೆ ಹೇಳಬಾರದು. ಪ್ರತಿಯೊಂದು ವಸ್ತುಗಳ ಅಂತರ್ಯಾಮಿಯಾದ ಭಗವಂತ ಒಬ್ಬ, ಅದು ಅಭೇದ ಜ್ಞಾನ. ಎಲ್ಲ ವಸ್ತುಗಳು ಬೇರೆ ಬೇರೆ, ಇದು ಭೇದ ಜ್ಞಾನ. ರಾಜಸ ಬುದ್ಧಿಯಲ್ಲಿ ಏನಾಗುತ್ತೆ ಅಂದರೆ ಪ್ರಪಂಚದ ಜ್ಞಾನ ಸರಿಯಾಗಿರುತ್ತೆ, ಆದರೆ ಒಳಗಡೆ ಇರುವ ಆ ಪರಮಾತ್ಮನೋ ಜೀವಾತ್ಮನೋ ಅಂತ ಕನ್ಫ್ಯೂಸ್ ಆಗುತ್ತೆ, ಅದು ರಾಜಸ ಬುದ್ಧಿ ಆಗೋಗುತ್ತೆ. ಇನ್ನು ಎತ್ತು ಕೃಷ್ಣವದೇಕಸ್ಮಿನ್ ಕಾರ್ಯಸಕ್ತ ಮಹೇತುಕಂ, ಇನ್ನು ಕೆಲವೊಂದು ವಾದ ಏಕಜೀವವಾದ ಅಂತ. ಒಂದೇ ಜೀವ ಎಲ್ಲ ಕಡೆ ಇದ್ದಾನೆ, ಅಲ್ಲಿ ಪರಮಾತ್ಮನೂ ಇಲ್ಲ, ಜೀವಾತ್ಮನೂ ಇಲ್ಲ, ಜೀವರಲ್ಲಿ ಭೇದವೂ ಇಲ್ಲ. ಒಂದೇ ಜೀವನಿಂದ ನಿರ್ಮಿತ ಕಲ್ಪಿತವಾದದ್ದು ಈ ಜಗತ್ತು ಅಂತ. ಮತ್ತು ಸರಿಯಾಗಿ ಕಾರ್ಯಕಾರಣ ಸಂಬಂಧವನ್ನೆಲ್ಲ ಹೇಳಲಿಕ್ಕೆ ಬರಲ್ಲ.
ಇದು ಸಂಪೂರ್ಣ ತಲೆ ಕೆಟ್ಟು ಕೊಳತೋದ ಕುಂಬಳಕಾಯಿ ಇದು ಅಂತ ಹೇಳ್ತಾನೆ ಕೃಷ್ಣ. ಇದು ತಾಮಸ ಬುದ್ಧಿ. ಇದರಲ್ಲಿ ಏನೋ ಅರ್ಥವೇ ಇಲ್ಲ. ಈ ಥರದ ವಾರದಲ್ಲಿ, ಏಕಜೀವ ವಾರದಲ್ಲಿ ಯಾವುದೇ ಅರ್ಥಗಳಿಲ್ಲ. ನಿಯತಂ ಸಂಗರಹಿತಂ ಅರಾಗದ್ವೇಷದ ಕೃತಂ ಅಫಲ ಪ್ರೇಪ್ಸನಾ ಕರ್ಮ ಎತ್ತದ್ ಸಾತ್ವಿಕ ಮುಚ್ಚತೆ ಅಂತ. ಮತ್ತೆ ಕರ್ಮಗಳಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ ಮತ್ತೆ 3 ವಿಭಾಗ. ಅಂದರೆ ಈ ಕ್ವಾಲಿಟಿ ಇಲ್ಲದೇನೆ ಯಾವ ವ್ಯಾಪಾರಗಳಿಲ್ಲ. ಭಗವದ್ಗೀತೆಯಲ್ಲಿ ನೋಡಿ ತುಂಬ ವಿಭಾಗಗಳನ್ನು ಮಾಡಿದ್ದಾನೆ. ಬೇರೆ 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 ಈ ಎಲ್ಲ ವೈವಿಧ್ಯಗಳು ಈ ಜಗತ್ತಿನಲ್ಲಿದೆ. ಒಳ್ಳೆಯವ್ರು ನೋಡ್ತೀವಿ, ಕೆಟ್ಟವ್ರು ನೋಡ್ತೀವಿ. ಎಲ್ಲರೂ ಒಳ್ಳೆಯವರೇ ಆದರೆ ಈ ಜೈಲು, ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಬೇಕು? ತ್ರೇತಾಯುಗದಲ್ಲಿ ಇರಲಿಲ್ಲಂತೆ. ನರಾಜ್ಯಂ ನಚರಾಜ ಆಸೀತ್ ನದಂಡ್ಯ, ಎಲ್ಲ ಸಾತ್ವಿಕರೇ ಇದ್ದರು. ಕಲಿಯುಗದಲ್ಲಿ ಹುಡುಕಬೇಕು ದುರ್ಬೀನ್ ಹಾಕ್ಕೊಂಡು. ಸಾತ್ವಿಕರಂತೆ ಇದ್ದಾರೆ ಅಷ್ಟೇ. ಸಾತ್ವಿಕರೇ ಕಾಣುವುದು ಬಹಳ ಕಷ್ಟ ಇದೆ. ಅದನ್ನು ಹೇಳ್ತಾನೆ ವಿಭಾಗ ಮಾಡಿ. ಆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳದೆ, ರಾಗದ್ವೇಷ ಇಲ್ಲದೆ ಮಾಡುವ, ಫಲದ ಅಪೇಕ್ಷೆ ಇಲ್ಲದೆ ಮಾಡುವಂತಹ ಕರ್ಮಗಳೆಲ್ಲ ಸಾತ್ವಿಕ. ಫಲದ ಕಾಮನೆಯಿಂದ ಮಾಡುವ ಕರ್ಮಗಳೆಲ್ಲ ರಾಜಸ. ಅದೂ ಇಲ್ಲ, ನನಗೆ ಒಳ್ಳೇದಾಗಬೇಕು ಅಂತ ಇಲ್ಲ. ಅವನು ಇಬ್ಬರು ದೈತ್ಯರು ತಪಸ್ ಮಾಡಿದ್ರಂತೆ ರುದ್ರದೇವ್ರ ಹತ್ರ. ಬಂದು ಕೇಳಿದ ರುದ್ರ, ನಿನಗೇನು ವರ ಬೇಕು ಅಂತ. ಅವನಿಗೆ ಕೊಡೋಕ್ಕಿಂತ ಮೊದಲು ಹೇಳಿದ, ನೀನು ಏನು ಕೇಳ್ತಿ ಅದಕ್ಕಿಂತ 2 ಪಟ್ಟು ನಂತರ ಕೇಳೋನಿಗೆ ಸಿಗುತ್ತೆ ಅಂತ. ಇಬ್ಬರಿಗೂ ಮಾತ್ಸರ್ಯ, ಲೋಭಿ ಮತ್ಸರಿ ಅಂತ ಇಬ್ಬರು ದೈತ್ಯರು. ಅವನಿಗೆ ಲೋಭ ಮಾತ್ಸರ್ಯ, ಹೊಟ್ಟೆ ಕಿಚ್ಚು ಇನ್ನೊಬ್ಬನಿಗೆ. ಅವನು ಹೇಳ್ತಾನೆ, ನನಗೆ 1 ಕಣ್ಣು, 1 ಕೈ, 1 ಕಾಲು ತೆಗೆದು ಹಾಕು ಅಂತ. ಯಾಕೆಂದರೆ ನೆಕ್ಸ್ಟ್ ಅವನಿಗೆ 2 ಕಣ್ಣು, 2 ಕೈ, 2 ಕಾಲು ಹೊರಟೋಗುತ್ತಲ್ಲ ಅಂತ ಖುಷಿ ಅವನಿಗೆ. ಈ ಥರ ಬುದ್ಧಿ ಇದೆಯಲ್ಲ, ಇದು ತುಂಬ ನಿಕೃಷ್ಟವಾದ ತಾಮಸ. ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷಚ. ಅಂದರೆ ಒಂದು ಕರ್ಮ ಇನ್ನೊಂದು ಕರ್ಮಕ್ಕೆ, ಕೆಟ್ಟ ಕರ್ಮಕ್ಕೆ ದಾರಿ ಮಾಡಿಕೊಳ್ಳುವುದು ಅನುಬಂಧ. ಕ್ಷಯ ಇನ್ನೊಬ್ಬರ ನಾಶ. ಅನಪೇಕ್ಷಚ ಹಿಂಸಾಂ, ಅವ್ರಿಗೆ ಯಾರಿಗೆ ಹಿಂಸೆ ಮಾಡಬಾರದು ಅದನ್ನು ಯಾವುದನ್ನು ನೋಡದೇನೆ ಹಿಂಸೆ ಮಾಡುವುದು. ಈ ಮೋಹಾದಾರಭ್ಯತೆ ಕರ್ಮ, ಎಲ್ಲ ಮೋಹದಿಂದ ಮಾಡುವ ಕರ್ಮಗಳೆಲ್ಲ ತಾಮಸ ಕರ್ಮ. ಹೀಗೆ ಸಿದ್ಧಿ ಅಸಿದ್ಧಿಗಳಲ್ಲಿ ನಿರ್ವಿಕಾರ. ಕೆಲವೊಮ್ಮೆ ಒಳ್ಳೆ ನಾವು ಏನೋ ಕೆಲಸ ಮಾಡ್ತಾ ಇದ್ದೇವೆ, ಟಕ್ ಅಂತ ಸಿದ್ಧಿ ಆಗಿಬಿಡುತ್ತೆ. ಕೆಲವೊಮ್ಮೆ ಸಿದ್ಧಿ ಆಗೋದೇ ಇಲ್ಲ. ಅದರಲ್ಲಿ ನಿರ್ವಿಕಾರನಾಗಿ ಇದ್ದು ದೇವರ ಪೂಜೆ ಅಂತ ಮಾಡುವನು ಸಾತ್ವಿಕ. ಆಮೇಲೆ ಹಿಂಸೆ ಅಥವಾ ರಾಗ, ತನಗೇನೋ ಸುಖ, ಸ್ವಾರ್ಥಗಳಿಗೆ ಮಾಡುವನೆಲ್ಲ ರಾಜಸ. ಅವನು ಮೂರ್ಖನಾಗಿ, ಸ್ತಬ್ಧನಾಗಿ, ನಾನೇ ಮಾಡ್ತೀನಿ ಎನ್ನುವ ಒಂದು ಏನೋ ಅತಿಯಾದ ದುರಭಿಮಾನದಿಂದ, ಅಲಸಿಯಾಗಿ, ವಿಷಾದಿ ದೀರ್ಘಸೂತ್ರಿ ಚ ಅಂತ ಇವರನ್ನೆಲ್ಲ ತಾಮಸ ಅಂತ ಬೈದಿದ್ದಾರೆ. ದೀರ್ಘಸೂತ್ರಿ ಅಂದರೆ 10 ವರ್ಷದ ಮೊದಲು ಏನೋ ಅನ್ಯಾಯ ಮಾಡಿದ್ದಾನೆ, ಯಾರಿಗೂ ಗೊತ್ತಾಗಿಲ್ಲ, ಅದೆಲ್ಲ ಸಮಾಜ ಮರೆತೋಗಿದೆ. ಇದನ್ನು ಆಮೇಲೆ ಒಂದು ಪೇಪರಲ್ಲಿ ಹಾಕಿ ಟಾಮ್ ಮಾಡೋದು, ಅವನು ತಾಮಸ ಬುದ್ಧಿಯವನು ಅಂತ ಹೇಳ್ತಾರೆ. ಮತ್ತೊಬ್ಬರ ಪರರ ನಿಂದಿಸುವುದಕ್ಕೆ ಚಾಚಿಕೊಂಡಿರುವ ನಾಲಿಗೆ ಅಂತ ಯಾರ ಗುಣದೋಷಗಳನ್ನು ಹೆಚ್ಚು ಹೇಳಲಿಕ್ಕೆ ಹೋಗಬೇಡಿ ಅನ್ನುತ್ತೆ ಭಗವದ್ಗೀತೆ. ನಿಮ್ಮ ಮನಸ್ಸು ಹಾಳಾಗುತ್ತೆ, ಸಮಾಜ ಕಲುಷಿತವಾಗುತ್ತೆ. ಅದೇನಾಗುತ್ತೆ, ಒಂದು ಕೆಟ್ಟ ಕರ್ಮವನ್ನು ಹೇಳಿದರೆ ಕೆಲವರಿಗೆ ಅದು ಸ್ಫೂರ್ತಿಗೂ ಕಾರಣ ಆಗ್ಬೋದು. ಅವರೇ ಮಾಡಿದ್ದಾರೆ ಅಂತ ನಾವೇನು ಮಾಡೋಣ? ಯಾರೋ ಏಕಾದಶಿ ದಿವಸ ತಿನ್ನುಬಿಟ್ಟಿದ್ದಾರೆ, ತುಂಬ ದೊಡ್ಡ ವಿದ್ವಾಂಸರು, ಅದನ್ನು ಬಂದು ನೀವು ಟಾಮ್ ಮಾಡಿದ್ರೆ ಏನಾಗುತ್ತೆ? ಅವ್ರು ತಿಂದಿದ್ದಕ್ಕೆ ಪಾಪ ಇದ್ದೇ ಇದೆ, ಮಾಡಿದರೆ ಏನಾಗುತ್ತೆ? ಅವರೇ ತಿನ್ನಿದಾರಲ್ಲ, ಆಚಾರ್ಯ ತಿನ್ನಿದ್ದಾರೆ, ಇದೇ ವಾರದಿಂದ 10 ಜನ ಹಾಳಾಗಿ ಹೋಗ್ತಾರೆ. ಅದಕ್ಕೆ ಇಂಥ ಚಾಡಿ ಮಾತುಗಳನ್ನು ಹೇಳಬೇಡಿ ಸಮಾಜದಲ್ಲಿ. ಅವ್ರು ಅದಕ್ಕೆ ಮಾಡಿದವರು ಪಾಪ ಸದ್ಭಿರಾಚರಿತಂ ಕರ್ಮ ವದನ್ ಪಾಪಂ ಅವಾಪ್ನುಯಾತ್. ಸಜ್ಜನರು ಮಾಡಿದ ದುಷ್ಕರ್ಮಗಳನ್ನು ನೀವು ಹೇಳ್ತಾ ಹೋದರೆ ಪಾಪಕ್ಕೆ ಕಾರಣವಾಗುತ್ತೆ. ಅಸದ್ಭಿರಾಚರಿತಂ ಕರ್ಮ ವದನ್ ಪುಣ್ಯಂ ಅವಾಪ್ನುಯಾತ್. ಇನ್ನು ಯಾರ್ದು ಹೇಳಬೇಡಿ ಅಲ್ಲ, ದುರ್ಯೋಧನಾದಿಗಳು ಮಾಡಿದ ಅನ್ಯಾಯವನ್ನು ಹೇಳಿ ಅದಕ್ಕೆ ಪುಣ್ಯಕ್ಕೆ ಕಾರಣ ಆಗುತ್ತೆ. ಅದು ಈ ವಿವೇಕ ಇಲ್ಲದೆ ಮಾತನಾಡುವಂತಹ ವ್ಯಕ್ತಿಗಳನ್ನು ದೀರ್ಘಸೂತ್ರಿಗಳು ಅಂತ ನಿಂದನೆ ಮಾಡಿದೆ ಭಗವದ್ಗೀತೆ. ಹೀಗೆ ತುಂಬ ಎಲ್ಲ ಒಂದೊಂದು PhD ವಿಷಯಗಳೇ. ಬುದ್ಧೇರ್ವೇದಂ ಧೃತೇಶ್ಚೈವ ಗುಣದಸ್ತ್ರಿವಿಧಂ ಶೃಣು. ಬುದ್ಧಿಯಲ್ಲಿ, ಧೈರ್ಯದಲ್ಲಿರುವ 3 ಗುಣಗಳನ್ನು ಅದನ್ನು ನಿನಗೆ ಹೇಳ್ತೇನೆ. ಯಾರು ಬಂಧ ಮೋಕ್ಷಗಳನ್ನು ತಿಳ್ಕೊಳ್ತಾನೆ ಅವನು ಸಾತ್ವಿಕ. ಯಾರು ಧರ್ಮ ಅಧರ್ಮಗಳನ್ನು ಮಾಡಬೇಕಾದದ್ದನ್ನು ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತ ತಿಳಿತಾನೆ ಅವನು ರಾಜಸ ಬುದ್ಧಿಯವನು. ಅಂದರೆ ಕರ್ತವ್ಯ ಅಕರ್ತವ್ಯಗಳನ್ನು ಮಾತ್ರ ತಿಳಿಯುತ್ತವನಿಗೆ, ಆದರೆ ಅದರಲ್ಲಿ ಸರಿಯಾಗಿ ತಪ್ಪ್ಯಾವುದು ಸರಿಯಾವುದು ಅನ್ನೋದನ್ನು ಪೂರ್ಣ ಗ್ರಹಿಸಲಿಕ್ಕಾಗಲ್ಲ. ಒಂದು ಬುದ್ಧಿ ಸೋಲುತ್ತೆ ಇಲ್ಲಿ. ಸರಿಯಾಗಿ ಗ್ರಹಿಸಿ ಮಾಡೋದು ಸಾತ್ವಿಕ ಬುದ್ಧಿ, ಸಂಶಯದಿಂದ ಮಾಡೋದು ರಾಜಸ ಬುದ್ಧಿ, ವಿಪರೀತವಾಗಿ ಮಾಡೋದು ತಾಮಸ ಬುದ್ಧಿ ಅಂತ ಇಷ್ಟು ವಿವರಣೆಗಳನ್ನು ನೀಡಿದ್ದಾನೆ. ಆಮೇಲೆ ಅಲ್ಲಿ ಸಾತ್ವಿಕವಾದದ್ದು ಧೈರ್ಯದಲ್ಲೂ ಅಷ್ಟೇ ಅವ್ಯಭಿಚಾರವಾದ ಯೋಗ ಅಂತ ಹೇಳಿದ್ದಾನೆ. ವಿಷಯ ಕರ್ಮಗಳಲ್ಲಿ ನಿಯಂತ್ರಣ ಇರಬೇಕು. ಅಂದರೆ ಯಾವುದು ಮಾಡಬೇಕು ಮಾಡಬಾರ್ದು ಅನ್ನೋದರಲ್ಲಿ ನಿಯಂತ್ರಣ ಇರಬೇಕು. ಅದನ್ನೇ ಧೈರ್ಯ ಅಂತ ಕರೆಯೋದು. ಧೈರ್ಯ ಅಂದರೆ ಹೋಗಿ ಹೊಡೆಯೋದೇ ಧೈರ್ಯ ಅಲ್ಲ. ಬುದ್ಧಿ ಸ್ಥಿಮಿತದಲ್ಲಿ ಇಟ್ಟುಕೊಂಡು ಸತ್ಕರ್ಮಗಳನ್ನು ಮಾಡಬೇಕು. ಆಮೇಲೆ ಫಲದ ಆಕಾಂಕ್ಷೆಗಳನ್ನು
ಮಾಡಬಾರದು, ಮಾಡಿದರೆ ಅದು ರಾಜಸ ಆಗುತ್ತೆ. ಇನ್ನು ವಿಷಾದ ದುಃಖದಿಂದ ಮಾಡೋದು, ಶೋಕ ಭಯ ಕೆಟ್ಟ ಪ್ರಜ್ಞೆಗಳಿಂದ ಮಾಡೋದಿಲ್ಲ ತಾಮಸ ಅಂತ ಕರೆಸಿಕೊಳ್ಳುತ್ತೆ ಅಂತ ಇಷ್ಟೆಲ್ಲ ಹೇಳಿ ಸುಖ ಅಂದರೆ ಏನು ಅನ್ನೋದ್ರ ಬಗ್ಗೆ ಮತ್ತೆ ವಿವರಣೆ ಕೊಡುತ್ತೆ. ರಾಜಸ ಸುಖ, ಸಾತ್ವಿಕ ಸುಖ, ತಾಮಸ ಸುಖ ಅಂತ. ನಿನಗೆ ಹೇಳ್ತೇನೆ, ಎತ್ತದಗ್ರೆ ವಿಷಮಿವ ಪರಿಣಾಮೇ ಅಮೃತೋಪಮ. ಆರಂಭದಲ್ಲಿ ವಿಷದ ಹಾಗೆ ಅಗ್ರೆ ವಿಷಮಿವ, ಕೊನೆಯಲ್ಲಿ ಅದು ಏನೋ ತತ್ಸುಖಂ ಅಗ್ರೆ ವಿಷಮಿವ ಅಂದರೆ ಮೊದಲು ಕಷ್ಟ. ಅಗ್ರೆ ಅಂದರೆ ಆರಂಭದಲ್ಲಿ ಸಿಕ್ಕಾಪಟ್ಟೆ ಕಷ್ಟ, ಆಮೇಲೆ ಕೊನೆಯಲ್ಲಿ ಅಮೃತೋಪಮಂ. ತುಂಬ ಈಗ ಸಮುದ್ರ ಮಥನ ಮಾಡಬೇಕಾದ್ರೆ ಆರಂಭದಲ್ಲಿ ಹಾಲಾಹಲ ವಿಷಯ ಎಲ್ಲ ಬಂತು, ಅದನ್ನು ಮಥನ ಮಾಡ್ತಾ ಮಾಡ್ತಾ ಆಮೇಲೆ ದೇವತೆಗಳಿಗೆ ಅಜರಾಮರತ್ವಕ್ಕೆ ಕಾರಣವಾದ ಅಮೃತ ಪ್ರಾಪ್ತಿಯಾಯಿತು. ಯಾವುದು ಆರಂಭದಲ್ಲಿ ಕಷ್ಟವಾಗಿ ತೋರುತ್ತೆ, ಪರಿಣಾಮದಲ್ಲಿ ಸುಖ ರೂಪದಲ್ಲಿ ಕಾಣುತ್ತೆ, ಅದನ್ನು ಸಾತ್ವಿಕ ಅಂತ ತಿಳ್ಕೋ. ಉದಾಹರಣೆಗೆ ಈಗ ಏಕಾದಶಿ ಉಪವಾಸವೇ, ದ್ವಾದಶಿ ಪಾರಣೆ ಆಗೋ ತನಕ ಕಷ್ಟವೇ, ಪಾರಣೆ ಆದಮೇಲೆ 12 ಉಪವಾಸ ಮಾಡಿದ ಪುಣ್ಯ ಅಂತ ಹೇಳಿದ್ದಾರೆ. ಅದಕ್ಕೆ ಎಷ್ಟೋ ಯಜ್ಞಗಳನ್ನು ಮಾಡಿದ ಪುಣ್ಯ ಅಂತ ಹೇಳಿದ್ದಾರೆ. ಪರಿಣಾಮದಲ್ಲಿ ಸುಖವಾಗಿ ಕಾಣುವುದನ್ನು ಅನುಭವಿಸು, ಅದನ್ನು ಸಾತ್ವಿಕ ಅಂತ ತಿಳ್ಕೊ. ಈಗ ಲೋಕದ ಸುಖಗಳೆಲ್ಲ ಏನು ಅಂದರೆ, ಮೊದಲು ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ತುರ್ಗಜ್ಜಿ ತೋರಿಸಿದಾಗೆ ಮೊದಲು ನೆವೆ ಆನಂದ ಆಗುತ್ತೆ, ಬಿಟ್ಟರೆ ಉರಿಲಿಕ್ಕೆ ಶುರು ಆಗುತ್ತೆ. ಅದನ್ನೆಲ್ಲ ತಾಮಸ ಅಂತ ಕರೆದಿದ್ದಾರೆ, ಅದು ತಾಮಸ ಸುಖ. ಆದ್ದರಿಂದ ವಿಷಯೇಂದ್ರಿಯ ಸಂಯೋಗಾತ್ ಎತ್ತದಗ್ರೆ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಕೃತಂ. ಇಂದ್ರಿಯಗಳಿಂದ ಎಷ್ಟೋ ಎಂಜಾಯ್ ಮಾಡ್ತೀವಿ, ಆವಾಗ ಅದು ಸುಖ ಅಂತ ಕಾಣಿಸ್ತಾ ಇರುತ್ತೆ, ಕೊನೆಗೆ ಅದು ದುಃಖದಲ್ಲಿ ಪರ್ಯವಸಾನ ಆಗುತ್ತೆ ಅಂದರೆ ಅದು ರಾಜಸ. ತಾಮಸ ಅಂದರೆ ಯಾವುದು ಗೊತ್ತಾ, ಮೊದಲು ದುಃಖ ಕೊನೆಗೂ ದುಃಖ, ಅದು ತಾಮಸ ಅಂತ ಈ ಥರ ವಿಭಾಗಗಳನ್ನು ಮಾಡಿದ್ದಾನೆ. ಆಮೇಲೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವರಿಗೆ ಸಂಬಂಧಪಟ್ಟಂತಹ ಕರ್ತವ್ಯಗಳಿದೆ. ಬ್ರಾಹ್ಮಣನ ಕರ್ತವ್ಯ ಯಾವುದು ಅಂದರೆ ಶಮೋದಮಸ್ತಪಶೌಚಂ ಕ್ಷಾಂತಿರಾರ್ಜವಮೇವಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ ಅಂತ. ಬ್ರಾಹ್ಮಕರ್ಮ ಅಂದರೆ ಜ್ಞಾನ, ಭಗವಂತನ ಬಗ್ಗೆ ಜ್ಞಾನ ವಿಜ್ಞಾನಗಳ ಬಗ್ಗೆ 7ನೇ ಅಧ್ಯಾಯದಲ್ಲಿ ಹೇಳಿ ಆಗಿದೆ. ರಸೋಹಂ ಅಪ್ಸುಕೋಂತೆಯೇ ಅಲ್ಲಿಂದ ವಿಜ್ಞಾನ. ಜ್ಞಾನ ಅಂದರೆ ಜಗತ್ತಿಗೆಲ್ಲ ನಿಯಾಮಕ ಅನ್ನುವ ಜ್ಞಾನ. ಆಮೇಲೆ ಆಸ್ತಿಕ್ಯ ಬುದ್ಧಿ, ಭಗವಂತನ ಬಗ್ಗೆ ಸರಿಯಾದ ಪ್ರಜ್ಞೆ. ಆಮೇಲೆ ಭಗವತ್ ಪ್ರಜ್ಞೆ, ಇಂದ್ರಿಯ ನಿಗ್ರಹ, ಶೌಚ, ಸಹನಾಗುಣ, ನೇರವಾಗಿ ಮಾತನಾಡೋದು, ಇದೆಲ್ಲ ಬ್ರಾಹ್ಮಿ ಗುಣಗಳು ಅಂತ ಕರೆಸಿಕೊಳ್ಳುತ್ತೆ. ಮತ್ತು ಇಲ್ಲಿ ಬ್ರಾಹ್ಮಿ ಗುಣ ಅಂದ ತಕ್ಷಣ ಬ್ರಾಹ್ಮಣರಿಗೆ ಮಾತ್ರ ಇರಬೇಕಾ? ಅದಕ್ಕೆ ಆಚಾರ್ಯರು ಒಂದಷ್ಟು ವಿವರಣೆ ಕೊಟ್ಟಿದ್ದಾರೆ. ಶೂದ್ರನಲ್ಲೂ ಇರಬಹುದು. ಯಾವ ಬ್ರಾಹ್ಮಣನಲ್ಲಿ ಬ್ರಾಹ್ಮಣನ ಗುಣ ತುಂಬ ಕಡಿಮೆ ಇದ್ದು ಶೂದ್ರನ ಗುಣವೇ ಇದೆ, ಅವನು ಶೂದ್ರ ಅಂತಲೇ ಅರ್ಥ. ಯಾವ ಶೂದ್ರನಲ್ಲಿ ಈ ಗುಣಗಳು ಜಾಸ್ತಿ ಇದ್ದು ಆ ಶೂದ್ರನ ಗುಣ ಕಡಿಮೆ ಇದ್ದರೆ ಅವನು ಬ್ರಾಹ್ಮಣ ಅಂತಲೇ ಅರ್ಥ, ಅದು ಸ್ವರೂಪದಲ್ಲಿ. ಆದ್ದರಿಂದ ಈಗ ಬಾಹ್ಯವಾಗಿ ಬ್ರಾಹ್ಮಣ ದೇಹ, ಬಾಹ್ಯವಾದ ಶೂದ್ರ ದೇಹ ಎಲ್ಲ ತಾತ್ಕಾಲಿಕ. ಸ್ವರೂಪಭೂತವಾದ ಗುಣಗಳೇನಿದೆ ಅದು ಸಾರ್ವಕಾಲಿಕ. ಆದ್ದರಿಂದ ಎಲ್ಲ ಕೃಷ್ಣ ಎರಡನ್ನೂ ಹೇಳಿದ್ದಾನೆ, ಜಾತಿಕೃತವಾದದ್ದನ್ನು ಹೇಳಿದ್ದಾನೆ, ಸ್ವಭಾವದಲ್ಲಿ ಸಿದ್ಧವಾದದ್ದನ್ನು ಹೇಳಿದ್ದಾನೆ ಎನ್ನುವುದನ್ನು ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ಶೌರ್ಯ, ಒಂದು ಯುದ್ಧ ಮಾಡುವ ಉತ್ಸಾಹ, ಯುದ್ಧದಲ್ಲಿ ಹೋಗಿ ಓಡದನೇ ಇರುವಂತಹದ್ದು, ಆಮೇಲೆ ದಾನ ಮಾಡೋ ಬುದ್ಧಿ, ಭಗವತ್ ಪ್ರಜ್ಞೆ, ಇದೆಲ್ಲವೂ ಕೂಡ ಕ್ಷತ್ರಿಯರ ಗುಣ. ಬ್ರಾಹ್ಮಣನ ಗುಣ ಅಂತ ಜಾತಿಕೃತವಾದದ್ದನ್ನು ಹೇಳಿದರು, ಕ್ಷತ್ರಿಯನ ಗುಣ ಅಂತ ಹೇಳಿದರು. ಇನ್ನು ಕೃಷಿ, ಗೋ ರಕ್ಷ, ವಾಣಿಜ್ಯ, ವೈಶ್ಯಕರ್ಮ ಸ್ವಭಾವಜಂ ಅಂತ ಬಿಸ್ನೆಸ್, ಇದೆಲ್ಲವೂ ಕೂಡ ವೈಶ್ಯನಿಗೆ ಸಂಬಂಧಪಟ್ಟ ಕರ್ಮ. ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಮತ್ತೊಬ್ಬರ ಸೇವೆ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರನ್ನು ಅನುಸರಿಸಿಕೊಂಡು ಕರ್ಮಗಳನ್ನು ಮಾಡೋದು ಶೂದ್ರನ ಸ್ವಭಾವ. ಮತ್ತೆ ಗಲಾಟೆ, ಬ್ರಾಹ್ಮಣರು ಮಾತ್ರ ಮೇಲ್ಪಂಕ್ತಿಯವರು, ಶೂದ್ರನ ಕೆಳಗೆ ಹಾಕಿದ್ರಿ ಅಂತ. ಅದಕ್ಕೆ ದೇವರು ತುಂಬ ಸುಂದರವಾದ ವಿವರಣೆ ಕೊಟ್ಟಿದ್ದಾನೆ ಗೀತೆಯಲ್ಲೇ. ನಿಮ್ಮ ಕರ್ಮ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ಅಂತ ಹೇಳಿದ್ದಾನೆ. ನಿಮ್ಮ ಕರ್ತವ್ಯ ಮಾಡಿ, ಫಲ ಒಂದೇ. ಇದು ಒಂದೇ ಮನೆ. ಇದು ಒಬ್ಬ ಅಪ್ಪನಿಗೆ 4 ಜನ ಮಕ್ಕಳು, ಮನೇಲಿ ಒಂದು ಫಂಕ್ಷನ್ ಹೇಳ್ತಾನೆ, ಅಪ್ಪ ನೀನು ದೇವ್ರ ಪೂಜೆ ಮಾಡು, ನೀನು ಅಡುಗೆ ಮನೆ ನೋಡ್ಕೋ, ನೀನು ಮಾರ್ಕೆಟ್ಗೆ ಹೋಗು, ನೀನು ಬಂದವ್ರನ್ನ ಸ್ವಾಗತ ಮಾಡು. ಮಾರ್ಕೆಟ್ಗೆ ಹೋಗೋನಿಗೆ ಸಿಕ್ಕಾಪಟ್ಟೆ ಕೆಲಸ, ಸಾಮಾನಿಗೆ ಹೊತ್ಕೊಂಡು ಬರಬೇಕು, ಅವನು ಕೆಲಸದವ್ರ ಥರ ಕೆಲಸ ಮಾಡಬೇಕು. ಅವನು ಅಪ್ಪ ನೀನು ನನಗೆ ದೇವ್ರ ಪೂಜೆ ಮಾಡ್ಲಿಕ್ಕೆ ಹೇಳಿಲ್ಲ, ನನ್ನನ್ನು ಕೆಳಗೆ ಮಾಡಿದಿ ಅಂತ ಅವನು ದೇವ್ರ ಮನೇಲಿ ಬಂದು ಕೂತ್ರೆ, ಅಡುಗೆ ಮನೆಗೆ ಹೋದ ನಾನು ದೇವ್ರ ಪೂಜೆ ಮಾಡ್ತೀನಿ ಅಂತ ಬಂದು ಕೂತ್ರೆ, ಎಲ್ಲರೂ ದೇವ್ರ ಮನೆಯಲ್ಲೇ ಅದುಕೊಂಡ್ರೆ 4 ಜನ ಫಂಕ್ಷನ್ ಹೆಂಗೆ ನಡೆಯುತ್ತೆ? ಒಬ್ಬ ಮಾರ್ಕೆಟ್ಗೆ ಹೋಗಬೇಕು, ಇದೊಂದು ದೇವರ ಮನೆ. ಅದರಲ್ಲಿ ಬ್ರಾಹ್ಮಣ ಮಂತ್ರದಿಂದ ಜಗತ್ತನ್ನು ರಕ್ಷಣೆ ಮಾಡಬೇಕು, ಕ್ಷತ್ರಿಯ ಕ್ಷಾತ್ರದಿಂದ ದೇಶವನ್ನು ರಕ್ಷಣೆ ಮಾಡಬೇಕು, ವೈಶ್ಯ ವಾಣಿಜ್ಯದಿಂದ ರಕ್ಷಣೆ ಮಾಡಬೇಕು, ಶೂದ್ರ ಅವರಿಗೆಲ್ಲ ಸಪೋರ್ಟ್ ಮಾಡಿ ರಕ್ಷಣೆ ಮಾಡಬೇಕು. ಆದರೆ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನೀನು ಮಾರ್ಕೆಟ್ಗೆ ಹೋದವನು, ನೀನು ಬೇರೆ ಪಂಕ್ತಿ, ನೀನು ಅಡುಗೆ ಮನೇಲಿದ್ದವನು, ನಿನಗೆ ಬೇರೆ ಪಂಕ್ತಿ, ನಾನು ದೇವ್ರ ಪೂಜೆ ಮಾಡಿದ್ದಕ್ಕೆ ನನಗೆ ಮಡಿ ಪಂಕ್ತಿ ಇಲ್ಲ. ಹಾಗೆ
ಫಲದಲ್ಲಿ ವ್ಯತ್ಯಾಸ ಇಲ್ಲ ನೋಡಿ. ಯಾವಾಗ ಗಲಾಟೆ ಮಾಡಬೇಕು ಹೇಳಿ? ಫಲದಲ್ಲಿ ವ್ಯತ್ಯಾಸ ಆದರೆ ಗಲಾಟೆ ಮಾಡಬೇಕು. 4 ಜನನು ಪಕ್ಕದಲ್ಲಿ ಕೂತು ಊಟ ಮಾಡ್ತಾರೆ. ಕರ್ತವ್ಯಗಳು ದೇಶದ ಹಿತಕ್ಕೋಸ್ಕರ ಇದನ್ನು ಹೇಳಿದ್ದಷ್ಟೇ ಹೊರತು, ಯಾವ ಬ್ರಾಹ್ಮಣ ಮೋಕ್ಷಕ್ಕೆ ಹೋಗ್ತಾನೋ ಅದೇ ಮೋಕ್ಷಕ್ಕೆ ಶೂದ್ರನೂ ಹೋಗ್ತಾನೆ. ಫಲದಲ್ಲಿ ವ್ಯತ್ಯಾಸ ಇಲ್ಲ, ಯಾಕೆ ಗಲಾಟೆ ಮಾಡ್ತೀರಿ? ಇದೆಲ್ಲ ಅಬುದ್ಧಿಪೂರ್ವಕವಾಗಿ ಹೋಗುವ ಚಿಂತನೆಗಳಿಂದ ತೊಂದರೆ ಅಷ್ಟೇ. ಇದೊಂದು ದೇವರ ಮನೆ ಎನ್ನುವ ಭಾವ ಇದ್ದಾಗ ಅವರವರ ಕರ್ತವ್ಯಗಳನ್ನು ಮಾಡೋದ್ರಿಂದ ದೇಶಕ್ಕೆ ಹಿತವಾಗುತ್ತೆ. ಅಂಥದ್ದನ್ನು ನೀವು ಮಾಡಿ ಅಂತ ಇಷ್ಟೇ ಅಭಿಪ್ರಾಯ. ಅದನ್ನೇ ಮುಂದೆ ಹೇಳ್ತಾನೆ, ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ನಾನು ಹೇಳಿದ ಕೆಲಸ ನೀವು ಮಾಡಿ, ಫಲದಲ್ಲಿ ಯಾರಿಗೂ ವಂಚನೆ ಮಾಡಲ್ಲ. ಇನ್ನೂ ವಂಚನೆ ಆಗುತ್ತೆ ನೋಡಿ. ಒಬ್ಬ ಬ್ರಾಹ್ಮಣನಿಗೆ ದೇವ್ರ ಪೂಜೆ ಮಂತ್ರ ಹೇಳು ಅಂತ ಹೇಳಿತ್ತು, ಅವನು ಮಾಡಲಿಲ್ಲ. ಮಾರ್ಕೆಟಿಗೆ ಒಬ್ಬ ಶೂದ್ರ ಹೋಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ, ಅವನಿಗೆ ಮೋಕ್ಷ ಆಗುತ್ತೆ, ದೇವ್ರ ಮನೇಲಿ ಕೂತವನಿಗೆ ಮೋಕ್ಷ ಆಗಲ್ಲ ಅಂತಾನೆ ದೇವರು. ನಿಮ್ಮ ಕರ್ತವ್ಯಗಳಿಗೆ ಫಲದಲ್ಲಿ ವ್ಯತ್ಯಾಸ ಇಲ್ಲ. ಗಲಾಟೆ ಆಗೋದು ಅಲ್ಲಿ ವ್ಯತ್ಯಾಸವೇ ಇಲ್ಲ. ಆದ್ದರಿಂದ ಯಥಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಎಲ್ಲ ಸಿದ್ಧಿಗಳಿಗೂ ನಮಗೆ ವಿಹಿತವಾದ ಕರ್ಮಗಳನ್ನೇ ಮಾಡಬೇಕು. ಅಂದರೆ ಏನು? ಬ್ರಾಹ್ಮಣನಾದವನು ಯುದ್ಧ ಮಾಡ್ತೀನಿ ಅಂತ ಹೋಗುವುದು, ಕ್ಷತ್ರಿಯನಾದವನು ತಪಸ್ ಮಾಡ್ತೀನಿ ಅಂತ ಹೋಗುವುದು, ಆಮೇಲೆ ಬ್ರಾಹ್ಮಣನಾದವನು ನಾನು ಸೇವಾ ವೃತ್ತಿಯನ್ನು ಮಾಡ್ತೀನಿ ಅಂತ ಹೋಗುವುದು, ಅಥವಾ ಶೂದ್ರನಾದವನು ನಾನು ವೇದಾಧ್ಯಯನ ಮಾಡ್ತೀನಿ ಅಂತ ಹೋಗುವುದು ಮಹಾನ್ ಅರ್ಥಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡಿ, ಫಲದಲ್ಲಿ ಅದು ಏನಾಗುತ್ತೆ ಹಾಗೆ ಮಾಡಿದ್ರೆ ಅಂದರೆ ಕುಲ ಕಸುಬುಗಳು ನಿಂತೋಗುತ್ತೆ. ಏನೆಲ್ಲ ಇವತ್ತು ನಿಂತೋಗಿದೆ ನೋಡಿ. ಹಿಂದೆ ದೇವಾಂಗ ಜನ ಅಂತ ಅವರೆಲ್ಲ ಬಟ್ಟೆಗಳನ್ನು ಮಾಡ್ತಾಯಿದ್ರು. ಎಷ್ಟು ಕುಲ ಕಸುಬು ನೀಟಾಗಿರುತ್ತೆ. ಈಗ ವಿಶ್ವಕರ್ಮ ಜನಾಂಗದವರಿದ್ದಾರೆ, ಅವ್ರು ಮಾಡಿದರೆ ದೈವಜ್ಞ ಬ್ರಾಹ್ಮಣರಿದ್ದಾರೆ, ಅವ್ರ ಕರಕುಶಲತೆ ವಿಶ್ವಕರ್ಮ ಜನಾಂಗದವ್ರದ್ದು. ದೈವಜ್ಞ ಬ್ರಾಹ್ಮಣರ ಅಕ್ಕಸಾಲಿಗರು, ಅವ್ರು ಮಾಡಿದರೆ ಎಷ್ಟು ನೀಟಾಗಿ ಬರುತ್ತೆ. ಅದು ನೀನು ಕಲ್ತ್ಕೊಂಡು ಮಾಡಿದರೆ ಅಷ್ಟು ಅದು. ಯಾಕೆಂದರೆ ಜೀನ್ಸಲ್ಲಿ ಇಲ್ಲ ನಿನಗೆ. ಇದು ಪರಂಪರೆ ಇದೆ. ನಮ್ಮ ಸಮಾಜದ ಅಭಿವೃದ್ಧಿಗೆ ಆ ಕುಲ ಕಸುಬುಗಳನ್ನು ಬಿಡಬಾರ್ದು. ನಿಮಗೆ ಫಲದಲ್ಲಿ ವ್ಯತ್ಯಾಸ ಮಾಡಿಲ್ಲ, ಬೇಜಾರು ಮಾಡ್ಕೊಳ್ಬೇಡಿ. ನಿಮ್ಮ ಕರ್ತವ್ಯ ನೀವು ಮಾಡಿ. ಆದರೆ ನಿಮ್ಮ ಕರ್ಮಗಳನ್ನು ಬಿಟ್ಟು ಬೇರೆಯವ್ರ ಕರ್ಮಕ್ಕೆ ನೀವು ಜಂಪ್ ಹೊಡೆದ್ರೆ ಸಿಕ್ಕಾಪಟ್ಟೆ ಹಾನಿ ಆಗುತ್ತೆ, ನಿಮಗೆ ಪಾಪವೂ ಬರುತ್ತೆ ಅಂತ ಹೇಳ್ತಾನೆ. ಈ ಬೆಂಗಳೂರಲ್ಲಿ ನಾವು ಹೇಳಿದ್ರಿಂದ ಈಗ ಮಡಿವಾಳ ಅಂತ ಒಂದು ಜಾಗ ಇದೆ. ಮಡಿವಾಳ ಅಂದ್ರೆ ಬಟ್ಟೆ ಒಗೆಯೋರು ಅಂತ. ಅಂದ್ರೆ ಒಂದೊಂದು ಕೆಲಸದಕ್ಕೂ ಒಂದೊಂದು ಕೇರಿ ಇತ್ತು. ಒಂದೊಂದು ಈಗ ಏನು ನಾವು ಇಷ್ಟು ಏರಿಯಾಸ್ಗಳು ನೋಡ್ತೀವಿ ಬೆಂಗಳೂರಲ್ಲಿ, ಆ ಒಂದೊಂದು ಕೇರಿನಲ್ಲಿ ಅದೇ ವೃತ್ತಿ ಮಾಡೋರಿದ್ರು. ಈಗ ನಾವು ಬನಶಂಕರಿ 3rd ಸ್ಟೇಜ್ 2nd ಸ್ಟೇಜ್ ಹೇಳ್ತೀವಿ, ಅಲ್ಲೆಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು, ಈ ಚರ್ಮದಲ್ಲಿ ಏನು ಈ ತಬಲಗಳು ಮೃದಂಗಗಳು ಮಾಡ್ತಾರೆ, ಅದರದ್ದು ಎಕ್ಸ್ಕ್ಲೂಸಿವ್ ಜನಗಳಲ್ಲಿ ಇದ್ರಂತೆ ಅದನ್ನ ಮಾಡೋರು. ಅಂದ್ರೆ ಹಿಂದೆ ಒಬ್ಬ ರಾಜ ಇದ್ದ, ಒಂದು ರಾಜ್ಯ ಇತ್ತು ಅಂತಂದ್ರೆ ಎಲ್ಲಾ ತರದ ವೃತ್ತಿ ಮಾಡೋರು ತಾವು ಹೇಳ್ದಂಗೆ ಅವರವರೇ ಆ ಪರಂಪರಾನುಗತವಾಗಿ ಅಕ್ಸಾಲಿಗರಾಗ್ಲಿ, ಕಬ್ಬಿಣದ ಕೆಲಸ ಮಾಡೋರಾಗ್ಲಿ, ಕಮ್ಮಾರರು, ಅದರದೊಂದು ಯಾರನ್ನೋ ಒಬ್ಬರ ಮಾತು ಈಗ ಒಂದು ಲಿಸ್ಟ್ ಕೊಡಿ ನಮಗೆ ಮರ್ತೋಗಿದೆ, ಯಾರು ಯಾವ ವೃತ್ತಿಯವ್ರಿಗೆ ಯಾವ ಕನ್ನಡದ ವರ್ಡ್ ಇದೆ ಅಂತ. ಈ ತಾವು ಹೇಳಿದಾಗೆ ಈ ವೃತ್ತಿಗಳೇ ಹೊಟ್ಟೋಗ್ತದೆ. ಇವತ್ತು ನಾವು ಪ್ಲಂಬಿಂಗ್ ಎಲ್ಲ ನಾವೇ ಕಲಿಬೇಕು, ಯಾಕಂದ್ರೆ ಯಾರು ಮನೆಯಲ್ಲಿ ನಲ್ಲಿ ಕೆಲಸ ಮಾಡೋದಕ್ಕೆ ಸಿಕ್ಕಲ್ಲ ಇನ್ ಮುಂದೆ. ಈ ಅಮೆರಿಕ ತರ ಆಗ್ಬಿಟ್ಟಿದೆ, ಅಲ್ಲಿ ಯಾರು ಕೆಲಸದವರೇ ಇಲ್ಲ, ಎಲ್ಲರೂ ಅವ್ರ ಮನೆ ಕೆಲಸ ಅವರೇ ಮಾಡಬೇಕು. ತುಂಬಾ ಈ ಶೀತಕಾಲದಲ್ಲಿ ಕೋಲ್ಡಲ್ಲಿ ಮನೆ ಮುಂದೆ ಐಸ್ ಇಷ್ಟಿಷ್ಟು ಎತ್ತರ ಬಿದ್ದ್ಬಿಡುತ್ತೆ, ಅವರೇ ಎತ್ತ ಹಾಕ್ಬೇಕು, ಮನೆಯವರೇ ಓನರೇ ತೆಗಿಬೇಕು, ಅದನ್ನ ಎತ್ತಾಕ್ಲಿಕ್ಕೆ ಕಾಲಿಲ್ಲ ಅಂದ್ರೆ ಹೊತ್ಕೊಂಡು ಬೀಳ್ಬೇಕು ಅಷ್ಟೇ. ಅಂದ್ರೆ ಒಂದೊಂದು ಕೆಲಸಕ್ಕೆ ಒಬ್ಬೊಬ್ರು ಇದ್ದಾರೆ, ಆ ಪರಂಪರೆಯವರೇ ಇದ್ದಾರೆ ಅಂತಂದ್ರೆ ತಾವ್ ಹೇಳಿದಾಗೆ ಆ ಜೀನ್ಸ್ ಇಂದಾನೇ ಅದು ಬಂದಿರುತ್ತೆ. ತುಂಬಾ ಚೆನ್ನಾಗಿ ಆ ಕೆಲಸ ಮಾಡ್ತಾರೆ, ವ್ಯವಸ್ಥಿತವಾಗಿ ಸಮಾಜ ಲಕ್ಷಣವಾಗಿ ಕಾಣುತ್ತೆ. ನಾವ್ ಇವಾಗ ಏನೋ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಅದು ಅವಲಕ್ಷಣ, ಅದು ನಮಗ್ ಬರಲ್ಲ ಆ ಕೆಲಸ ಮಾಡ್ಲಿಕ್ಕೆ. ಎಲ್ಲೋ ಕೆತ್ತಕ್ ಹೋಗಿ ಇನ್ನೇನೋ ಮಾಡ್ಲಿಕ್ಕೆ ಹೋಗಿ ಏನೋ ನೆಲ ಕೆತ್ತಲಿಕ್ಕೆ ಹೋಗಿ ಕಾಲ್ ಕೆತ್ಕೊಂಡು ಬರ್ಬೇಕಾಗುತ್ತೆ. ಇದು ಆದ್ರಿಂದ ಅವರವರ ಕರ್ತವ್ಯಗಳನ್ನು ಮಾಡಿ ಕೃಷ್ಣ ಹೇಳಿದ ಉದ್ದೇಶ ತುಂಬಾ ಚೆನ್ನಾಗಿದೆ. ಅವರು ನಮಗೆ ಪಾರ್ಶಾಲಿಟಿ ಮಾಡಿದ್ರು ಗಲಾಟೆ ಮಾಡ್ತಾರೆ. ನಿಮಗೆ ಫಲದಲ್ಲಿ ವ್ಯತ್ಯಾಸ ಮಾಡಿಲ್ಲ, ಸಮಾನವಾದ ವೇತನ ಇದೆ ನಿಮಗೆ, ಯಾಕೆ ಗಲಾಟೆ ಮಾಡ್ತೀರಿ? ಅದನ್ನೇ ಮುಂದೆ ಹೇಳ್ತಾನೆ, ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಅಂತ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮ ಸ್ವನುಷ್ಠಿತಾತ್ ಅಂದರೆ ಚೆನ್ನಾಗಿ ಇನ್ನೊಬ್ಬರ ಧರ್ಮವನ್ನು ಆಚರಣೆ ಮಾಡಿ. ಒಂದು ವೇಳೆ ಇವಾಗ ಕ್ಷತ್ರಿಯ ಮಾಡಲಿಕ್ಕೆ ಬರದೇ ಇರುವ ಯುದ್ಧವನ್ನು ಬ್ರಾಹ್ಮಣ ಮಾಡಿದ್ದಾನೆ, ಅಲ್ಲಿ ಪಾಪವೇ ಬಂತು. ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾನೆ, ಪಾಪವೇ ಬಂತು. ಆದರೆ ತಾನು ಮಾಡಬೇಕಾದ ಕರ್ತವ್ಯ ನ್ಯೂನತೆ ಇದೆ, ಪುಣ್ಯವೇ ಬಂತು. ನೀನು ಮಾಡಬೇಕಾದ ಕರ್ತವ್ಯದಲ್ಲಿ ಸ್ವಲ್ಪ ನ್ಯೂನತೆ ಬಂದರೂ ಅದರಲ್ಲಿ ಫಲಗಳೇ ಇದೆ. ನೀನು ಮಾಡದೇ ಇರುವ ಕರ್ಮಗಳನ್ನು ನೀನು ಮಾಡಲಿಕ್ಕೆ ಹೋಗಿ ಅದು ಚೆನ್ನಾಗಾಯಿತು ಅಂದರೂ ಅದರಲ್ಲಿ ಪಾಪವೇ ಇದೆ.
ಇದರಿಂದ ಏನಾಯಿತು ಹೇಳಿ? ಅವರವರ ಕರ್ತವ್ಯಗಳನ್ನು ಉಳಿಸಿದ್ರಿಂದ ಎಲ್ಲ ಕರ್ತವ್ಯಗಳು ಉಳಿಯುತ್ತೆ. ನಮ್ಮ ಮಹಾಭಾರತದಲ್ಲಿ ಕೃಷ್ಣ ವೇಶ್ಯಾಸ್ತ್ರೀಯರಿಗೂ ಒಂದು ಸ್ಥಾನವನ್ನು, ಅಂದರೆ ಆತ ದಾಸಿಯರು ಅಂತ ಅವ್ರನ್ನ ಇಟ್ಟಿದ್ದ. ಯಾಕೆ ಅಂದರೆ ಅತಿಯಾದ ಲಂಪಟರಿಗೆ, ಕಾಮವುಳ್ಳವರಿಗೆ ಒಂದು ದಾರಿ ಮಾಡಿಕೊಟ್ಟ. ಅದು ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಯಾವುದ್ಯಾವುದೋ ಸಮಾಜದ ಹೆಣ್ಣುಮಕ್ಕಳ ಮೇಲೆ ವ್ಯಭಿಚಾರ ನಡೆಯುತ್ತೆ ಅಂತ ಈ ಥರ ಮಹಾಭಾರತದಲ್ಲಿ ವಿವರಣೆ ಇದೆ. ಅಂಥವರಿಗೂ ಒಂದು ವ್ಯವಸ್ಥೆ ಮಾಡಿದ ಅಂತ. ಅವರಿಗೆಲ್ಲ ಮತ್ತೆ ಅವರು ದೂಷಿತರಲ್ಲೋ, ಈಗ ವೇಶ್ಯೆ ಇರುವಂಥ ಅದೊಂದು ನಿಕೃಷ್ಟವಾದ ವ್ಯವಸ್ಥೆ ಆಯ್ತಲ್ವ. ಅಂದರೆ ದೊಡ್ಡ ದೊಡ್ಡ ಉತ್ಸವಗಳಲ್ಲಿ ಅವರಿಗೆ ನರ್ತನಾದಿಗಳಲ್ಲಿ ಅವರಿಗೆ ಸೇವಾ ಭಾಗ್ಯ ಕೊಟ್ಟ. ಅದರಿಂದ ಅವರು ಪಾಪ ತೊಳ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿದ. ಭಗವತ್ಕರ್ಮ ದೊಡ್ಡ ರಥೋತ್ಸವ ನಡೀತಾ ಇದೆ, ಅವ್ರು ಬಂದು ನರ್ತನ ಮಾಡಬೇಕು, ಅವ್ರ ದೇಹಕೃತವಾದ ಪಾಪ ಇಲ್ಲ, ಪರಿಹಾರ ಆಗುತ್ತೆ ಅದರಿಂದ ಅಂತ ಉತ್ತರಗಳಿದೆ. ಇಲ್ಲ, ಬಹಳ ದೇಶಗಳಲ್ಲಿ ಅದು ರೆಕಗ್ನೈಸ್ಡ್ ಬಿಸ್ನೆಸ್ ಅದು. ಅಂದ್ರೆ ಅವ್ರು ದೇ ಆರ್ ಟ್ರೀಟೆಡ್ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್. ಅವರಿಗೆ ಮರ್ಯಾದೆಯಿಂದ ನೋಡ್ಕೊಳ್ಳುವಂತಹ ತುಂಬಾ ದೇಶಗಳಲ್ಲಿ ಈ ವೇಶ್ಯಾವಾಟಿಕೆಗೆ ನೀತಿವಂತರು ಅಂದ್ರೆ ಅವ್ರ ನೀತಿ ಭ್ರಷ್ಟರಿಗೆ ಅದಕ್ಕೊಂದು ವ್ಯವಸ್ಥೆ, ಆ ಥರ ಭಾವನೆ ಇದ್ದವ್ರಿಗೆ ವ್ಯವಸ್ಥೆ. ಅದರಿಂದ ಏನಾಗುತ್ತೆ, ಅದೇನು ಒಳ್ಳೇದು ಅಂತ ಅರ್ಥ ಅಲ್ಲ. ಒಂದು ಸಮಾಜದ ಸ್ವಾಸ್ಥ್ಯ ಕಾಪಾಡಲಿಕ್ಕಾಗುತ್ತೆ. ಇಲ್ಲದೇನಿದ್ರೆ ಏನಾಗುತ್ತೆ, ಎಲ್ಲ ಕಡೆ ಸಾಂಕ್ರಾಮಿಕ ಆಗಿಬಿಡುತ್ತೆ, ಎಲ್ಲ ಕಡೆ ದೋಷಗಳು ಬಂದ್ಬಿಡುತ್ತೆ. ಇದು ತುಂಬ ವಿಸ್ತಾರವಾಗಿ ಆಲೋಚನೆ ಮಾಡಬೇಕಾದ ಅಂಶ ಇದೆ. ಇದು ಸ್ವಧರ್ಮ ಅನ್ನುವ ವಿಷಯದಲ್ಲಿ ತುಂಬ ದೊಡ್ಡ ವಿಚಾರಗಳಿದೆ. ಆದ್ದರಿಂದ ಸಹಜಂ ಕರ್ಮಕೋಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾಹಿ ದೋಷೇಣ ಧೂಮೇನಾಗ್ನಿರಿವಾವೃತ ಅಂತ. ಅಂದರೆ ಸ್ವಧರ್ಮದಲ್ಲಿ ಸ್ವಲ್ಪ ಅಂಗವೈಕಲ್ಯ ಇದ್ದರೂ ಕೂಡ, ದೋಷ ಇದ್ದರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗು. ಅಯ್ಯೋ ಇದನ್ನು ಮಾಡಲಿಲ್ಲ, ಸರಿಯಾಗಿ ಮಾಡಲಿಲ್ಲ, ಮಾಡಿದಾನಲ್ಲ ಆಯಿತಾ. ಈಗ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಸಂಬಂಧಪಟ್ಟ ಒಳ್ಳೆ ಕೆಲಸ ಮಾಡಲಿ ಬಿಡು. ಕೆಲವರು ಹೇಳೋದುಂಟು ಇವತ್ತಿನ ದಿನಗಳಲ್ಲಿ, ನನ್ನ ಮಗ 10 ಗಾಯತ್ರಿ ಜಪ ಮಾಡಿದ್ರು ಸಾಕು. ಯಾಕೆಂದರೆ ಅವನ ಸ್ವಧರ್ಮ ಅದು ಅಲ್ಲ. ಅವ್ನು 100 ಮಾಡಲಿಲ್ಲ, 1000 ಮಾಡಲಿಲ್ಲ, 10 ಮಾಡಿದಾನಲ್ಲ, ಅಷ್ಟಾದರೂ ಮಾಡಲಿ, ಮುಂದೆ ಅದಕ್ಕೆ ಪ್ರಚೋದನೆ ಸಿಗ್ಬೋದು. ಆದ್ದರಿಂದ ಯಾವುದ್ರಲ್ಲಿ ದೋಷ ಇಲ್ಲ ಅಂತ ಕೇಳ್ತಾನೆ. ಎಷ್ಟು ಬ್ರಾಡಾಗಿ ಯೋಚನೆ ಹೇಳ್ತಾನೆ ಕೃಷ್ಣ. ಸರ್ವಾರಂಭಾಯಿ ದೋಷೇಣ ಧೂಮೇನಾಗ್ನಿರಿವಾವೃತ. ಬೆಂಕಿ ಹಚ್ಚಲಿಕ್ಕೆ ಹೋದಾಗ ಹೊಗೆ ಬರದ ನೀರು ಹಾಗೆ ಬೆಂಕಿ ಹಚ್ಚಿ ನೋಡೋಣ, ಸಾಧ್ಯವೇ ಇಲ್ಲ. ಎಲ್ಲ ಕರ್ಮಗಳಲ್ಲಿಯೂ ಕೂಡ ದೋಷ ಸಹಜವಾಗಿ ಇದ್ದೇ ಇರುತ್ತೆ. ಆದ್ದರಿಂದ ದೋಷ ಇದೆ, ಸದೋಷಮಪಿ ನ ತ್ಯಜೇತ್. ನೀವು ಸ್ವಧರ್ಮಾಚರಣೆಯಲ್ಲಿ ಸ್ವಲ್ಪ ದೋಷ ಇದ್ದರೂ ಕೂಡ ನೀವು ಅದನ್ನು ಬಿಡಬೇಡಿ. ನಾನು ಹೇಳ್ತಾ ಇರ್ತೇನೆ, ಏಕಾದಶಿ ಉಪವಾಸ ಹಾಗೆಲ್ಲ ಮಾಡ್ಲಿಕ್ಕಾಗಲ್ಲ, ಜಾಗರ ಮಾಡ್ಲಿಕ್ಕಾಗಲ್ಲ, ಹಂಗೆ ಮಾಡ್ಲಿಕ್ಕಾಗಲ್ಲ, ಹಿಂಗೆ ಮಾಡ್ಲಿಕ್ಕಾಗಲ್ಲ. ಹೊಟ್ಟೆಗೆ ಆಹಾರ ಹಾಕದೇ ನಿದ್ರೆ ಹೊಡಿರಿ. ನಿದ್ದೆ ಮಾಡಿ ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ, ಅದು ದೋಷವೇ. ಒಟ್ಟಿನಲ್ಲಿ ನೀವು ತಿನ್ನಲಿಕ್ಕೆ ಹೋಗಬೇಡಿ. ಎಷ್ಟೋ ದೋಷಗಳಿಂದ ದೂರ ಆಗ್ಬೋದು. ನೀವು ಎಲ್ಲನೂ ಮಾಡ್ಲಿಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲನೂ ಬಿಟ್ಬಿಟ್ರೆ ಎಷ್ಟಾಗುತ್ತೆ ಅಷ್ಟು ಮಾಡಿ, ಮಧ್ಯಾಹ್ನ ತನಕ ಮಾಡಿ, ಅಥವಾ ಹಾಲು ಹಣ್ಣು ಇಷ್ಟು ಮಾತ್ರ ತಗೊಂಡು ಮಾಡಿ. ಇಲ್ಲ ನನಗೆ ಮಾಡ್ಲಿಕ್ಕಾಗಲ್ಲ ಅಂದ್ಬಿಟ್ಟು 8 ಗಂಟೆಗೆ ತಟ್ಟೆ ಹಾಕೊಂಡು ಬಿಸಿಬೇಳೆ ಭಾತ್ ಹೊಡೆದು ಬಿಟ್ರೆ ಏಕಾದಶಿ ದಿವಸ, ಈ ಥರ ಎಲ್ಲ ಮಾಡಬೇಡಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಅದರಲ್ಲಿ ವೈಫಲ್ಯ ಬಂತು ಅಂದರೆ ದೋಷ ಅಲ್ಲ ಅಂತಾನೆ. ನೀವು ಆ ಪ್ರಯತ್ನಕ್ಕೆ ಇಳಿಲಿಲ್ಲ ಅಂದರೆ ಇದು ಅಪರಾಧವಾಗುತ್ತೆ ಅಂತ. ಅಟ್ಲೀಸ್ಟ್ ಒಂದು ಬ್ರೇಕ್ಫಾಸ್ಟ್ ಆದ್ರೂ ಸ್ಕಿಪ್ ಮಾಡಿ, ಲಂಚ್ ಅಭ್ಯಾಸ ಮಾಡ್ತಾ ಹೋಗಿ. ಅದನ್ನ ಹಿಂದೆ ಹೇಳಿದಾನೆ, ಅಭ್ಯಾಸ ಏನದು ಕೊಂತೆಯ ವೈರಾಗ್ಯನ ಚ ಗೃಹ್ಯತೆ. ಅಯ್ಯೋ ಈ ಬಿದ್ದೋಗುವ ದೇಹಕ್ಕೆ ಎಷ್ಟು ಉಪಚಾರಪ್ಪ, ಎಷ್ಟು ತಿಂದರೂ ಇದ್ರ ಹಣೆ ಬಾರ ಅಷ್ಟೇ. ಒಂದು ವೈರಾಗ್ಯ, ಇನ್ನೊಂದು ಪ್ರಾಕ್ಟೀಸು, 2ರಿಂದ ಆಗುತ್ತೆ, ಏನು ಕಷ್ಟ ಅಲ್ಲ ಅಂತ ಅನೇಕ ರೀತಿಯಲ್ಲಿ. ಇನ್ನು ಕೆಲವೊಂದು ಧರ್ಮಗಳನ್ನು ಅವರವ್ರ ಧರ್ಮವನ್ನೇ ಮಾಡಬೇಕು ಅಂತ ತೀಕ್ಷ್ಣವಾಗಿ ಹೇಳಿದ. ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಆಪತ್ಕಾಲ ಬಂದಾಗ, ಈಗ ದ್ರೋಣಾಚಾರ್ಯರು ಬ್ರಾಹ್ಮಣ, ಅವ್ರು ಯಾಕೆ ಶಸ್ತ್ರ ಹಿಡಿದ್ರು? ಕೆಲವೊಮ್ಮೆ ಆಪತ್ಕಾಲ ಬಂದಾಗ ಬ್ರಾಹ್ಮಣನು ಯುದ್ಧಕ್ಕೆ ಹೋಗಬೇಕಾಗುತ್ತೆ, ಬ್ರಾಹ್ಮಣನು ಬಿಸ್ನೆಸ್ ಮಾಡಬೇಕಾಗುತ್ತೆ, ಇಷ್ಟು ಅಂತ ಕೊಟ್ಟಿದ್ದಾರೆ. ತುಂಬ ಮಿತಿಮೀರಿ ಹೋಗೋ ಹಾಗಿಲ್ಲ, ಏನು ಬೇಕಾದರೂ ಮಾಡ್ತೀನಿ ಅಂತ ಹೋಗೋ ಹಾಗಿಲ್ಲ. ಒಂದು ಪರಿಧಿಯನ್ನು ದಾಟಿ ಇಷ್ಟು ಹೋಗ್ಬೋದು ಅಂತ ನಿಯಮ ಮಾಡಿದ್ದಾರೆ. ಈಗ ಬ್ರಾಹ್ಮಣ ನೇಗಿಲು ಹಿಡ್ಕೊಂಡು ಉಳುವ ಪದ್ಧತಿಗೆ ಹೋಗಬಾರ್ದು. ಟ್ಯಾಕ್ಟ್ರ್ ಹಿಡ್ಕೊಂಡೆಲ್ಲ ನಾನು ಹೊಲ ಉತ್ತು ಬಿಡ್ತೀನಿ, ಉಳುವ ಪದ್ಧತಿಗೆ ನೀನು ಹೋಗಲೇಬಾರ್ದು. ಒಂದು ಹಂತ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಕರ್ಮಗಳ ತನಕ ಮಾಡ್ಬೋದು, ಆಮೇಲಿನ ಕರ್ಮಗಳನ್ನು ಮಾಡಬಾರ್ದು. ಇನ್ನು ಶೂದ್ರನೂ ಅಷ್ಟೇ, ಅವನು ಉತ್ತಮರ ಕರ್ಮ, ನಾನು ಬ್ರಾಹ್ಮಣರ ಧರ್ಮವನ್ನೆಲ್ಲ ಅನುಷ್ಠಾನ ಮಾಡ್ತೀನಿ, ದೇವಸ್ಥಾನದಲ್ಲಿ ಪುರುಷೋಕ್ತಿ ಹೇಳ್ಕೊಂಡು ಪೂಜೆ ಮಾಡ್ತೀನಿ, ಅದು ನಿನಗೆ ಶ್ರೇಯಸ್ಸಲ್ಲ, ಮಾಡಬೇಡ. ಎಲ್ಲವೂ ನಿನಗೆ ಹಿತ ಆಗಬೇಕು ತಾನೆ. ನೀನು ಹಠದಿಂದ ಮಾಡ್ತೀಯಾ, ಹಿತಕ್ಕಾಗಿ ಮಾಡ್ತೀಯಾ? ಇದೆಲ್ಲವೂ ವೇದೋಕ್ತವಾದದ್ದು. ನಾನು ಯಾಕೆ ಮಾಡಬಾರ್ದು ಅಂದರೆ, ಮಾಡಬಾರ್ದು ಅಂತ ಪ್ರಮಾಣ ಇದೆ, ಮಾಡಬೇಡ. ಈಗ ಮಾಡ್ತಾ ಇರೋದು ಯಾವುದನ್ನು ಅನುಸರಿಸಿಕೊಂಡು, ಪುರುಷ ಸೂಕ್ತ ಹೇಳ್ತೀನಿ ಅಂತ ಒಬ್ಬ ಶೂದ್ರ ಗಲಾಟೆ ಮಾಡ್ತಾನೆ. ಪುರುಷ ಸೂಕ್ತ ಹೇಳಿದ್ದು ಎಲ್ಲಿ? ವೇದದಲ್ಲಿ. ಅದೇ ವೇದ ಏನು ಹೇಳ್ತಾ ಇದೆ? ನೀನು ಹೇಳಬೇಡ ಅಂತ ಹೇಳ್ತಾ ಇದೆ. ಅಂದರೆ ವೇದ ಹೇಳಿದ್ದನ್ನು ಒಂದು ಅಂಶ ಕೇಳ್ತಿ, ಇನ್ನೊಂದು ಕೇಳಲ್ಲ ಅಂದರೆ ಅದನ್ನು ಅರ್ಧಜರತೀಯ ಅಂತ ಕರೀತಾರೆ. ಅಂದರೆ ಒಬ್ಬ ಕೋಳಿ ಸಾಕಿದ, ಬಂಗಾರದ ಮೊಟ್ಟೆ ಇಡ್ತಾ ಇತ್ತು.
ಅವನಿಗೆ ಕೋಳಿ ತಿನ್ನಬೇಕು ಅಂತಲೂ ಆಸೆ, ಬಂಗಾರದ ಮೊಟ್ಟೆ ಮೇಲೂ ಆಸೆ. ಅದಕ್ಕೆ ಅವನು ಆಲೋಚನೆ ಮಾಡಿದ, ಇದು ಮೊಟ್ಟೆ ಹಾಕುವ ಜಾಗವನ್ನು ಬಿಟ್ಬಿಟ್ಟು ಕುತ್ತಿಗೆ ಜಾಗ ಕಡಿದು ತಿನ್ಬಿಡೋಣ ಅಂತ. ಏನು, ಅರ್ಧ ತಿನ್ನಲಿಕ್ಕೆ ಅರ್ಧ ಹಡಿಲಿಕ್ಕೆ ಅಂತ ಆಗುತ್ತಾ ಅದು? ಇದು ನಾವು ಮಾಡ್ತಾ ಇರೋದು ಹಾಗೆ. ಕೋಳಿ ಸತ್ತೇ ಹೋಗುತ್ತೆ. ಹಾಗೆ ನೀವು ಅರ್ಧ ಕೇಳ್ತೀರಿ, ಅರ್ಧ ಬಿಡ್ತೀರಿ. ಪುರುಷ ಸೂಕ್ತ ಹೇಳಬೇಕು ಅಷ್ಟನ್ನು ಮಾತ್ರ ಹೇಳೋದು. ನೀನು ಹೇಳಬೇಡ ಅಂತಿದೆ, ಅದನ್ನು ಬಿಟ್ಬಿಡೋದು. ಇದರಿಂದ ಏನಾಗುತ್ತೆ? ಸಂಪೂರ್ಣ ಶಾಸ್ತ್ರಕ್ಕೊಂದ ಪಾಪವೇ ಬರುತ್ತೆ ಹೊರತು ಪುಣ್ಯ ಅಲ್ಲ. ಹಾಗಾಗಿ ಯಾವುದೇ ಕರ್ಮಗಳನ್ನು ಮಾಡಬೇಕಾದ್ರೂ ನಿನ್ನ ಮನಸ್ಸಿಗೆ ಬಂದಿದೆ ಒಳ್ಳೆಯದು ಅಂತ ಮಾಡ್ಲಿಕ್ಕೆ ಹೋಗಬೇಡ, ಅದು ಪಾಪವೇ ಬರುತ್ತೆ. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರಿ ವ್ಯವಸ್ಥಿತ. ಯಾವುದು ಮಾಡಬೇಕು ಮಾಡಬಾರದು ಅನ್ನಲಿಕ್ಕೆ ಶಾಸ್ತ್ರ ನಿನಗೆ ಆಧಾರವಾಗಿ ನಿಲ್ಲುತ್ತೆ ಅಂತ. ಈ ರೀತಿ ಎಲ್ಲ ಸಿದ್ಧಿಂ ಪ್ರಾಪ್ತೋ ಸಮಾಸೇನೇವಕು ಅಂತ ಏನು ಇಷ್ಟಾಜ್ಞಾನಸೆ ವ್ಯಾಪಾರ ಅಂತ ಎಲ್ಲ ಸಂಕ್ಷೇಪ ಮಾಡಿ ಹೇಳಿದ್ದೇನೆ. ತುಂಬ ವಿಚಾರಗಳಿದೆ. ಭಕ್ತಿಯಿಂದ ನೀನು ನನ್ನನ್ನು ಧ್ಯಾನ ಮಾಡಬೇಕು. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶಯ ಮತ್ಪ್ರಸಾದಾದ ಅವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ವಿಹಿತ ಕರ್ಮಗಳನ್ನೆಲ್ಲ ವಿಷ್ಣುವಿನ ಪೂಜೆ, ಭಗವಂತನ ಅನುಗ್ರಹ ಅಂತ ಅಂದ್ಕೊಂಡು ಮಾಡು. ನನ್ನ ಅನುಗ್ರಹದಿಂದ ನಾಶರಹಿತವಾದ ಲೋಕವನ್ನೇ ನೀನು ಹೊಂದುತ್ತಿ ಅಂತ. ಹೀಗೆ ಇಷ್ಟೆಲ್ಲ ಒಂದು ಸಂಕ್ಷೇಪವಾಗಿ ಫಲಕಾಮನೆಯ ತ್ಯಾಗ ಮಾಡಿ ಸ್ವವಿಹಿತವಾದ ಕರ್ತವ್ಯಗಳನ್ನು ದೇವರ ಪೂಜಾರೂಪವಾಗಿ ಮಾಡುವುದರಲ್ಲಿ ಉದಾಸೀನ ಮಾಡಬೇಡ, ಅಲಸಿಯಾಗಬೇಡ, ಇನ್ನೊಬ್ಬರ ಬಗ್ಗೆ ಚಾಡಿ ಮಾತುಗಳನ್ನು ಹೇಳಿ ಕಾಲಹರಣೆ ಮಾಡಬೇಡ. ನಿನ್ನ ಬದುಕಿನ ಸಾಧನೆಯನ್ನು ನೀನು ಮಾಡಿಕೋ. ನಿನ್ನಗೆ ವಿಹಿತವಾದ ಕರ್ತವ್ಯಗಳೇ ನಿನ್ನ ಬದುಕಿನ ದೊಡ್ಡ ಸಾಧನೆ ಅಂತ ಭಾವಿಸುವಂಥ ಪ್ರತಿಯೊಬ್ಬರಿಗೂ, ಇದು ಎಲ್ಲ ವರ್ಗದವರಿಗೂ. ಮತ್ತು ಭಗವದ್ಗೀತೆ ಅನ್ನೋದು ಬ್ರಾಹ್ಮಣರಿಗೆ ಹೇಳಿದ್ದಲ್ಲ, ಕ್ಷತ್ರಿಯರಿಗೆ ಹೇಳಿದ್ದಲ್ಲ, ಮನುಷ್ಯ ಸಾಮಾನ್ಯರಿಗೆ ಇದನ್ನು ಉಪದೇಶ ಮಾಡಿ ಕೊನೆಗೆ ಕೃಷ್ಣ ಅರ್ಜುನನ ಹತ್ತಿರ ಬರ್ತಾನೆ. ಇಷ್ಟೆಲ್ಲ ನನ್ನ ಭಗವದ್ಗೀತೆ ಪ್ರವಚನ ಮುಗಿತಪ್ಪ, ಇನ್ನು ನಿನಗೆ ಇಂಡಿವಿಜುವಲ್ ಆಗಿ ಉಪದೇಶ. ಇದು ಸಾರ್ವಕಾಲಿಕ, ಅರ್ಜುನನನ್ನೂ ಸೇರಿಸಿಕೊಂಡು ಪ್ರಪಂಚಕ್ಕೆ ಉಪದೇಶ ಮಾಡಿದ್ದು. ಇನ್ನು ಉಳಿದದ್ದು ಮತ್ತೆ ಅದನ್ನು ನಾಳೆ ಸೇರಿದಾಗ ನೋಡೋಣ. ಹರಿಪ್ರಿಯತಾ ಮುದ್ದೇಶ. ತುಂಬ ಧನ್ಯವಾದಗಳು ಸರ್. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲಿಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.